ಈ ವಿಚಾರದಲ್ಲಿ ಯಾಕೆ ಸರ್ಕಾರ ಇಬ್ಬಗೆಯ ನೀತಿ ಅಥವಾ ಅಷ್ಟೊಂದು ಧೈರ್ಯ ಯಾಕೆ ತೋರ್ತಾ ಇಲ್ಲ ಅನ್ನುವಂಥದ್ದು. ಕುಮಾರ್ ಅವರೇ, ಸರ್ಕಾರ ಇನ್ನೂ ಕೂಡ ಮೀನಾಮೇಷ ಎಣಿಸುವಂತಹ ಸಮಯ ಯಾಕೆ ಅಂತ ನೋಡಿ, ನಾವು ರೈತರ ಹೆಸರಿನಲ್ಲಿ ಶಾಲು ಹಾಕ್ಕೊಂಡು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಗುಂಡು ಹೊಡೆದಿರೋಂಥ ಕೆಲಸ ಯಾವತ್ತೂ ಮಾಡಿಲ್ಲ. ಹಿಂದೆ ಇದ್ದಂಥ ಸರ್ಕಾರಗಳು ರೈತರ ಕಬ್ಬಿನ ವಿಷಯದಲ್ಲಿ, ನಾನು ಸ್ವತಃ ಕಬ್ಬಿನ ಬೆಳೆಗಾರ ಆಗಿರೋದ್ರಿಂದ ಬೇರೆ ಬೇರೆ ಸರ್ಕಾರಗಳಿದ್ದ ಸಂದರ್ಭದಲ್ಲಿ ಕೂಡ ನಾವು ಏನೋ ನೋವು ಅಂತ ಅನುಭವಿಸಿರೋ ನಾನು ಒಬ್ಬ ಕೂಡ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಕೂಡ ನಂದು ಕೂಡ, ನಾನು ರೈತನಾಗಿ ಕಬ್ಬು ಬೆಳೆಗಾರನಾಗಿ ನನಗಾಗಿರೋ ನೋವುಗಳು ಕೂಡ ನನಗಿದೆ. ಪ್ರತಿ ವರ್ಷ ಕಬ್ಬು ಬೆಳೆಗಾರರಿಗೆ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಇದು ಬೆಲೆ ನಿಗದಿ ವಿಷಯ ಒಂದು ಭಾಗ. ಆದರೆ ಮತ್ತೊಂದು ಭಾಗ ಏನು ಅಂತಂದರೆ, ಈ ರಾಜ್ಯದಲ್ಲಿ ಮಾನ್ಯ ದೇವೇಗೌಡರು ಎಲ್ಲ ಕಡೆಗೂ ಮಂಡ್ಯ ಮತ್ತು ಬೇರೆ ಬೇರೆ ಭಾಗಗಳಲ್ಲೇನು ಕಬ್ಬಿನ ಕಾರ್ಖಾನೆಗಳಿದ್ವು, ಸಕ್ಕರೆ ಕಾರ್ಖಾನೆಗಳು, ನಂತರ ಅವರು ಸುಮಾರು ಈಗಿರುವಂಥ ಕಬ್ಬಿನ ಕಾರ್ಖಾನೆಗಳ 50% ಕಬ್ಬಿನ ಕಾರ್ಖಾನೆಗಳಿಗೆ ಅನುಮತಿ ಕೊಟ್ಟರು. ಕಬ್ಬಿನ ಸಕ್ಕರೆ ಕಾರ್ಖಾನೆಗಳಿಗೆ ಸಂತೋಷದ ವಿಷಯ ಅದು. ಈಗ 81 ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದಾವೆ. ನಮ್ಮ ಬೆಳಗಾವಿ ಮತ್ತು ಮೈಸೂರು ಭಾಗ, ಚಾಮರಾಜನಗರದ ಭಾಗದ ರೈತರು ಬೆಳೀತಿರುವಂಥ ಸುಮಾರು 91 ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರು ಕಬ್ಬು ಬೆಳೆಗಾರರು ಏನಿದ್ದಾರೆ, ಬೆಳೆ ಏನಿದೆ, ಬೆಂಬಲ ಬೆಲೆ FRP 3,500 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿ ಘೋಷಣೆ ಮಾಡಿದೆ. ಕಳೆದ 4-5 ವರ್ಷಗಳಿಂದ ರೈತರಿಗೆ ಬಾಕಿ ಹಣ ಬಂದಿಲ್ಲ. ಬಹಳ ಪ್ರಮುಖವಾದಂಥ ವಿಷಯ, ಕಾರ್ಖಾನೆಗಳಿಂದ ಬಂದಿಲ್ಲ. ಅದು ಪ್ರಮುಖ ವಿಷಯ. ಈ ಪ್ರತಿಭಟನೆಗೆ ಪ್ರಮುಖ ವಿಷಯ ಅದು. ಎರಡನೇ ವಿಷಯ, ಈಗಾಗಲೇ ಜಿಲ್ಲಾಧಿಕಾರಿಗಳು ಬೆಳಗಾವಿ ಭಾಗದಲ್ಲಿ ರೈತರ ಮತ್ತು ರೈತ ಸಂಘಟನೆಗಳ ಮತ್ತು ಮುಖಂಡರುಗಳ ಜೊತೆ ಚರ್ಚೆ ಮಾಡಿದಾಗ 3,010 ರೂಪಾಯಿಗಳಿಗೆ ಒಪ್ಪಿಗೆ ಆಗಿತ್ತು. ಬೇಡ ಅಂತ ಹೇಳಿ ಜಟಾಪಟಿಯಾಗಿ 3,200 ರೂಪಾಯಿಗಳಿಗೆ ಕಬ್ಬನ್ನು ಅರಿಯೋದಕ್ಕೆ ಕೊಡ್ತೇವೆ ಅಂತ ಹೇಳಿದರು. ಕಬ್ಬಿನ ಕಾರ್ಖಾನೆಗಳು ಅಂದರೆ ಸಕ್ಕರೆ ಕಾರ್ಖಾನೆಗಳು 1ನೇ ತಾರೀಕಿಂದ ಆ ಭಾಗದಲ್ಲಿ ಮತ್ತು ಚಾಮರಾಜನಗರದ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಕಬ್ಬನ್ನು ಅರಿಯುವ ಕೆಲಸ ಪ್ರಾರಂಭ ಮಾಡಬೇಕಾಗಿತ್ತು. ಇದುವರೆಗೂ ಕಾರ್ಖಾನೆಗಳು ಆರಂಭ ಆಗಿಲ್ಲ. ಅದರದೇ ಪಕ್ಕದ ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಈ ಭಾಗದಲ್ಲಿ ನೋಡಿ, ನಮ್ಮ ಸಕ್ಕರೆ ಕಾರ್ಖಾನೆಗಳಿಗಿರುವಂಥ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ಇವರು ಮಲ್ಟಿ ಸ್ಟೇಟು ಲೈಸೆನ್ಸ್ ತಗೊಂಡಿಲ್ಲ. ಒಂದು, ಆ ರಾಜ್ಯದಲ್ಲಿ ಕಬ್ಬರಿಯೋದಕ್ಕೆ ರೈತರಿಗೆ ಇಡೀ ಭಾರತ ದೇಶದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ತಾವು ಬೆಳೆದ ಬೆಳೆಗಳನ್ನು ಮಾರಾಟ ಮಾಡ್ಬೋದು ಮತ್ತು ಅದರ ಲಾಭವನ್ನು ಪಡ್ಕೋಬೋದು ಅಂತ ಕಾನೂನು ಇರೋದ್ರಿಂದ ರೈತರು ಏನು ಮಾಡ್ತಿದ್ದಾರೆ, ಪಕ್ಕದ ರಾಜ್ಯದಲ್ಲಿ 3,450 ರೂಪಾಯಿ ಏನು ಕೊಡ್ತಿದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಗೆ ಕಬ್ಬನ್ನ ಸಾಗಣೆ ಮಾಡುವ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಬೇಡ, ನಮ್ಮದೇ ರಾಜ್ಯದಲ್ಲಿರುವ ಸಕ್ಕರೆ ಕಾರ್ಖಾನೆಗಳು ಇದುವರೆಗೂ ನಮಗೆ ಬಾಕಿ ಹಣ ಕೊಟ್ಟಿಲ್ಲ, ಕೆಲವರು ಆ ಬಾಕಿ ಹಣ ಬಿಡುಗಡೆ ಮಾಡಲಿ, 4-5 ವರ್ಷದಿಂದ ಏನು ಬಾಕಿ ಉಳಿಸ್ಕೊಂಡಿದ್ದಾರೆ ಆ ಬಾಕಿ ಹಣ ರಿಲೀಸ್ ಮಾಡಿ ಸರ್ಕಾರ ಏನು ಮಧ್ಯಸ್ಥಿಕೆ ವಹಿಸಿ, ಅಂದರೆ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ 3,200 ರೂಪಾಯಿಗೆ ಏನು ನಿಗದಿ ಮಾಡಿದ್ರು, ಆ ನಿಗದಿ ಮಾಡಿರೋ ಬೆಲೆ ಸಾಲ್ತಾ ಇಲ್ಲ ನಮಗೆ, ಇನ್ನೂ 200 ರೂಪಾಯಿ 300 ರೂಪಾಯಿ ಜಾಸ್ತಿ ಮಾಡಿ FRP ಏನು ಹೇಳಿದ್ದಾರೆ ಅದರ ಪ್ರಕಾರ ಕೊಡಿಸಿ ನಮಗೆ 3,500 ರೂಪಾಯಿ ಅಂತ ಕೇಳ್ತಿದ್ದಾರೆ. ರೈತರ ನ್ಯಾಯ ಇದೆ. ನಾವು ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಯಾಕೆ ಸಮಸ್ಯೆ ಏನು? ನಾವು ರೈತ ಹಿತಾಸಕ್ತಿಯನ್ನು ಕಾಯುವ ಮತ್ತು ಜೈ ಜವಾನ್ ಜೈ ಕಿಸಾನ್ ಅನ್ನ ಹೇಳದಂಥವ್ರು ನಾವೇ ಭಾರತ ದೇಶದ ಪ್ರಪ್ರಥಮವರೆಗೆ. ರೈತರ ವ್ಯವಹಾರ ಅಚ್ಚುಕಟ್ಟಾಗಿರಬೇಕು. ದ್ವಿಗುಣ ಮಾಡ್ತೀವಿ, ಅದೆಷ್ಟೋ 2020ಕ್ಕೆ 2022ಕ್ಕೆ ಅಂತ ಹೇಳಿ ದ್ವಿಗುಣ ಆಗಿದ್ದು ನಾವು ನೋಡ್ತಾ ಇದ್ದೀವಿ ಈಗ. ಅದಕ್ಕೆ ಈ ಸಮಸ್ಯೆಗಳು. ಅದಿರಲಿ, ರೈತರ ಬೆಳೆ 1947 ಅಂದರೆ ನಾವು ಸ್ವಾತಂತ್ರ್ಯ ಪಡ್ಕೊಂಡ ನಂತರ ನಮ್ಮ ದೇಶದ ಆಹಾರ ಪದಾರ್ಥಗಳ ಬೆಳೆಯೋ ಪರಿಸ್ಥಿತಿ ಏನಿತ್ತು ಅಂತ ಇಡೀ ದೇಶದ ಜನಕ್ಕೆ ಗೊತ್ತಿದೆ. ಆಗಿದ್ದ ಜನಸಂಖ್ಯೆ ಈಗಿರೋ ಜನಸಂಖ್ಯೆ ಏನು ಅಂತ ಗೊತ್ತಿದೆ. ನೆಹರೂರವರು ದಿಟ್ಟ ಹೆಜ್ಜೆ ಇಟ್ಟು ರಾಷ್ಟ್ರವನ್ನು ವೈಜ್ಞಾನಿಕ ಮನೋಭಾವದಿಂದ ವೈಜ್ಞಾನಿಕವಾಗಿ ಕಟ್ಟಿ ಬೆಳೆಸಿದ್ರ ಕಾರಣದಿಂದ ಇವತ್ತು ರೈತರು ಯಥೇಚ್ಛವಾಗಿ ಕೃಷಿ ಉಪಕರಣಗಳನ್ನು ವಿಜ್ಞಾನಿಗಳು, ಅದರಲ್ಲೂ ನಾವು ಪ್ರಾತಸ್ಮರಣೀಯರು ವಿಜ್ಞಾನಿಗಳನ್ನ ನೆನಪಿಸ್ಕೋಬೇಕು. ಈಗ ಬೆಲೆ ವಿಷಯಕ್ಕೆ ಬರ್ತೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ. ಇವತ್ತು ರೈತರು ನಿಜವಾಗ್ಲೂ ಅಭಿವೃದ್ಧಿ ಆದ್ರೂ ರೈತರು ಹಿಂದೆ ಅದನ್ನೇ ದ್ವಿಗುಣ ಮಾಡ್ತೀವಿ ಅಂತ ಬಂದು 11 ವರ್ಷದಿಂದ
ಮನಮೋಹನ್ ಸಿಂಗ್ ಅವರು ರೈತರು ಸಾಲ ಮನ್ನಾ ಮಾಡಿದ್ರು ಸರ್. ಸ್ವಲ್ಪ ಅವ್ರ ಬೆನ್ನಾಗಿ ನಿಂತ್ಕೊಂಡ್ರು. ಪಾಪ 11 ವರ್ಷದಿಂದ ಕೇಂದ್ರ ಸರ್ಕಾರ ಆಡಳಿತದಲ್ಲಿದೆ. ಕರೋಡಪತಿ ಉದ್ಯಮಿಗಳಿಗೆ ಲಕ್ಷ ಕೋಟಿ ರೂಪಾಯಿಗಳು ವೇ ಆಫ್ ಮಾಡ್ತಾ ಇದ್ದಾರೆ. ರೈತರಿಗೆ 10 ರೂಪಾಯಿ ಸಾಲ ಕೊಡ್ರಪ್ಪ, ಅವ್ರ ಸಾಲ ಮನ್ನಾ ಮಾಡ್ರಪ್ಪ ಅಂದ್ರೆ ಅದ್ರ ಬಗ್ಗೆ ಚಕಾರ ಇಲ್ಲ. 3500 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ. ಅದನ್ನು ಕೊಡಗಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಹಿಂದೆ ನಿಗದಿ ಆಗಿದೆ ಅಂದ್ರೆ 3 ದಿನದ ಹಿಂದೆ ಏನು ಮುಖಂಡರುಗಳ ಜೊತೆ ಚರ್ಚೆ ಆಗಿ 3200 ರೂಪಾಯಿ ನಿಗದಿ ಆಗಿತ್ತು. ಅದು ಒಪ್ಕೊಳ್ಳಲಾಗಿತ್ತು. ಹಳೆ ಬಾಕಿ ಹಣ ಕೊಡಿಸಿ ಅಂತ ಹೇಳಿ ಹೋರಾಟ ಪ್ರಾರಂಭ ಆಯಿತು. ಕೇಂದ್ರ ಸರ್ಕಾರದ ಅದ್ರ ಜೊತೆಗೆ 3500 ರೂಪಾಯಿ ಕೊಡಿ ಅಂತ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಅವ್ರ ತಂದೆಯವರು ಶಾಲ ಹಾಕೊಂಡು ಪ್ರಮಾಣವಚನ ಸ್ವೀಕಾರ ಮಾಡಿ ಗುಂಡು ಹೊಡೆದ್ಬಿಟ್ಟು ಡ್ರಾಮಾ ಮಾಡಿದ್ರಲ್ಲ, ಇವ್ರದ್ದು ಹಿಂದೆ ಇತ್ತಲ್ಲ ಸರ್ಕಾರ, ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪನವರು. ಆವಾಗ ಸಂದರ್ಭದಲ್ಲಿ ಏನು ನಡೀತು ಸರ್? ಕಬ್ಬಿನ ಬೆಲೆ ವಿಚಾರದಲ್ಲಿ ಒಬ್ಬರದ ಗಲಾಟೆನ ಹೇಳ್ತಾರೆ, ಕೋಟ್ ಮಾಡ್ತಾರೆ.